ಇನ್ನು ಬೆಂಗಳೂರಿನ ಮಾಲ್ಗಳಲ್ಲಿ ಮಾಸ್ಕ್ ಕಡ್ಡಾಯ ಆಗುತ್ತಾ? ಮಾಸ್ಕ್ ಕಡ್ಡಾಯದ ಬಗ್ಗೆ ಇವತ್ತು ತೀರ್ಮಾನ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಮಾಸ್ಕ್ ಜೊತೆ ರೂಲ್ಸ್ ಅನ್ನ ಪಾಲನೆ ಮಾಡಬೇಕಾ? ಮಾಡಲೇಬೇಕು. ದಿನೇ ದಿನೇ ಕೊರೋನಾ ಹೆಚ್ಚಳ ಆದಂತಹ ಸಂದರ್ಭದಲ್ಲಿ ಬೇರೆ ದಾರಿನೇ ಇಲ್ಲ. ಅದರಿಂದ ಬಚಾವಾಗಬೇಕು ಅಂತಂದ್ರೆ ಮಾರ್ಗಸೂಚಿಯನ್ನ ಅಳವಡಿಸಲೇಬೇಕು. ಹಾಗಾದ್ರೆ ಬೆಂಗಳೂರಿನ ಮಾಲ್ಗಳಲ್ಲಿ ಮಾರ್ಗಸೂಚಿಗಳನ್ನು ಅಳವಡಿಸಲಾಗುತ್ತಾ? ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಲೇಬೇಕಾ? ಆ ಕುರಿತಾದಂತಹ ತೀರ್ಮಾನ ಇವತ್ತು ಬರುತ್ತೆ. ಒಂದು ವಾರ ಕಾದು ನೋಡಬೇಕಾ ಅಂತಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಇವತ್ತು ಮಾಲ್ ಅಸೋಸಿಯೇಷನ್ ನಿಂದ ಚರ್ಚೆ ಇದೆ. ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗತ್ತೆ. ಬೆಂಗಳೂರಿನಲ್ಲಿರುವಂತಹ ಅನೇಕ ಮಾಲ್ಗಳಲ್ಲಿ ಯಾವ ರೀತಿಯ ಕಟ್ಟೆಚ್ಚರವನ್ನು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಬೇಕು ಅನ್ನೋದರ ಕುರಿತಾಗಿ ಇವತ್ತು ಮಾಲ್ ಅಸೋಸಿಯೇಷನ್ ಸಭೆ ಸೇರುತ್ತೆ. ಸಭೆಯ ನಂತರ ಒಂದು ತೀರ್ಮಾನಕ್ಕೆ ಬರಲಾಗುತ್ತೆ. ಈಗಾಗಲೇ ಮಾಸ್ಕ್ ಜೊತೆ ರೂಲ್ಸ್ ಅನ್ನ ಪಾಲನೆ ಮಾಡಬೇಕಾ? ಮಾಡಲೇಬೇಕು. ದಿನೇ ದಿನೇ ಕೊರೋನಾ ಹೆಚ್ಚಳ ಆದಂತಹ ಸಂದರ್ಭದಲ್ಲಿ ಬೇರೆ ದಾರಿನೇ ಇಲ್ಲ. ಅದರಿಂದ ಬಚಾವಾಗಬೇಕು ಅಂತಂದ್ರೆ ಮಾರ್ಗಸೂಚಿಯನ್ನ ಅಳವಡಿಸಲೇಬೇಕು. ಹಾಗಾದ್ರೆ ಬೆಂಗಳೂರಿನ ಮಾಲ್ಗಳಲ್ಲಿ ಮಾರ್ಗಸೂಚಿಗಳನ್ನು ಅಳವಡಿಸಲಾಗುತ್ತಾ? ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಲೇಬೇಕಾ? ಆ ಕುರಿತಾದಂತಹ ತೀರ್ಮಾನ ಇವತ್ತು ಬರುತ್ತೆ. ಒಂದು ವಾರ ಕಾದು ನೋಡಬೇಕಾ ಅಂತಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಇವತ್ತು ಮಾಲ್ ಅಸೋಸಿಯೇಷನ್ ನಿಂದ ಚರ್ಚೆ ಇದೆ. ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗತ್ತೆ. ಬೆಂಗಳೂರಿನಲ್ಲಿರುವಂತಹ ಅನೇಕ ಮಾಲ್ಗಳಲ್ಲಿ ಯಾವ ರೀತಿಯ ಕಟ್ಟೆಚ್ಚರವನ್ನು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಬೇಕು ಅನ್ನೋದರ ಕುರಿತಾಗಿ ಇವತ್ತು ಮಾಲ್ ಅಸೋಸಿಯೇಷನ್ ಸಭೆ ಸೇರುತ್ತೆ. ಸಭೆಯ ನಂತರ ಒಂದು ತೀರ್ಮಾನಕ್ಕೆ ಬರಲಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.